ವೀಕ್ಷಕರೇ, ಶಾ ಜಮೀರ್ ಅವರ ಪರಿಚಯ ತಮಗೆಲ್ಲ ಇದೆ. ಕರ್ನಾಟಕದಲ್ಲಿ ಜೆಡಿಎಸ್ ಅನ್ನುವುದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಿರೋ ಪಾರ್ಟಿ ಅನ್ನುವುದು ಜನಜನಿತವಾದ್ದು. ಮುಸ್ಲಿಮರೆಲ್ಲರೂ ಜೆಡಿಎಸ್ಗೆ ಬೆನ್ನ ಹಾಕಿ ಆಯಿತು. ನೀವು ಯಾವಾಗ ಅಲ್ಲಿಗೆ ಹೊರ ಬರ್ತೀರಿ? ನೋಡಿ, ಮುಸ್ಲಿಮರು ಇವಾಗ ಎಲ್ಲ ಅವರಿಗೆ ಗೊತ್ತಾಗತ್ತೆ. ಇವಾಗ ಮೊನ್ನೆ ತಾನೇ ನಿಮ್ಮ ದಕ್ಷಿಣ ಕನ್ನಡದಲ್ಲಿ ಮೊನ್ನೆ ತಾನೇ ಇದೆ ಪುತ್ತೂರಲ್ಲಿ ಇವಾಗ ಯಾವ್ದೋ ಒಂದು ನಮ್ಮ ಕಾಂಗ್ರೆಸ್ ಇದ್ದು ಸಭಾಂಗಣ ಅದೇನೋ ಓಪನ್ ಆಗ್ತದೆ. ಅದಕ್ಕೆ ಇವ್ರು ಯಾವ ರೀತಿಯ ಮುಸಲ್ಮಾನರನ್ನ ಅಥವಾ ಅಲ್ಪಸಂಖ್ಯಾತರನ್ನ ಒಬ್ಬರಿಗಾದ್ರೂ ಹೆಸರು ಉಂಟಾ? ಯಾರಾದ್ರೂ ಒಂದು ಮುಸ್ಲಿಂ ನಾಯಕರು ಎಲ್ಲಿದ್ದಾರ? ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಹೌದಲ್ವಾ? ಪ್ರಧಾನ ಕಾರ್ಯದರ್ಶಿಯಾಗಿ ಎ ಮೊಹಮ್ಮದ್ ಅವರಿದ್ದಾರೆ. ಅವರಿಗೆ ಆ ಇನ್ವಿಟೇಷನ್ ಅಲ್ಲಿ ಎ ಮೊಹಮ್ಮದ್ ಅವರ ಒಂದು ಹೆಸರು ಹಾಕ್ಲಿಕ್ಕೆ ಆಗ್ಲಿಲ್ವಾ? ಆದ್ರೆ ಇವರು ಅಲ್ಪಸಂಖ್ಯಾತರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈ ದಕ್ಷಿಣ ಕನ್ನಡದ ಅಲ್ಪಸಂಖ್ಯಾತರಿಗೆ ನಾನು ಇವತ್ತು ಅವರನ್ನ ಆಹ್ವಾನಿಸುದಿಲ್ಲ. ಯಾಕಂದ್ರೆ ಅದಕ್ಕೆ ಒಂದು ತಕ್ಕ ಸಮಯ ಬರ್ತದೆ. ಆ ಸಮಯದಲ್ಲಿ ಆ ಶಸ್ತ್ರವನ್ನ ಹಾಕ್ಲಿಕ್ಕೆ ನಾವು ಹಿಂದೇಟು ಹಾಕುದಿಲ್ಲ. ಇನ್ಶಾ ಅಲ್ಲ, ಸಮಯ ಬರಲಿ. ಇವರು ಯಾವ ರೀತಿ ಈ ದಕ್ಷಿಣ ಕನ್ನಡದ ಅಲ್ಪಸಂಖ್ಯಾತರನ್ನ ನೋಡ್ಕೊಳ್ತಿದ್ದಾರೆ ಈ ಕಾಂಗ್ರೆಸ್ ಪಕ್ಷ. ನಿಮಗೆ ಜೆಡಿಎಸ್ ಬೇಸತ್ತಿಲ್ವಾ? ಇಲ್ಲ, ನಮ್ಗೆ ಜೆಡಿಎಸ್ ಬೇಸತ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಕಾಂಗ್ರೆಸ್ಗೆ ನೀವು ಯಾವಾಗ ಹೋಗ್ತೀರಿ? ಇಲ್ಲ, ನಾವು ಕಾಂಗ್ರೆಸ್ಗೆ ಹೋಗುದಿಲ್ಲ. ನಮ್ಮ ಪಕ್ಷ, ನಮ್ಮ ಮಾತೃ ಪಕ್ಷ ಜೆಡಿಎಸ್. ನಿಮಗೆ ವೇದಿಕೆ ಸಿಗ್ತದಾ? ಖಂಡಿತವಾಗಿ. ಆದ್ರಿಂದ ನಾವು ಈ ಪಕ್ಷದಲ್ಲೇ ಇದ್ದೇವೆ. ನಾವು ಈ ಪಕ್ಷವನ್ನ ಬಿಟ್ಟು ಹೋಗುದಿಲ್ಲ. ಅಲ್ಪಸಂಖ್ಯಾತರನ್ನ ಒಂದು ಇದು ಮಾಡುವಂತ ಕೆಲಸ ಈ ಕಾಂಗ್ರೆಸ್ ಪಕ್ಷ ಮಾಡಿತಾ ಇದೆ. ನೋಡಿ, ಈ ರಾಜ್ಯದ ಅಲ್ಪಸಂಖ್ಯಾತರಿಗೆ ನಾನು ಒಂದು ಕಿವಿ ಮಾತನ್ನ ಹೇಳ್ತೇನೆ, ದಯಮಾಡಿ. ಈ ರಾಜ್ಯದ 7 ಕೋಟಿ ಜನರು ಇದನ್ನ ಒಂದು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅಂದ್ರೆ ನೋಡಿ, ರಾಜಕೀಯ ನಿಂತ ನೀರಲ್ಲ, ನಾಳೆ ಏನೂ ಆಗ್ಬಹುದು. ಮೊನ್ನೆ 25 ವರ್ಷದ ಸಂಭ್ರಮ ಇದೇ ಹಾಸನದಲ್ಲಿ ನಾವು ಮಾಡಿದೆವು. ಎಷ್ಟು ಜನ ಸೇರಿದ್ರು ಗೊತ್ತಾರೆ? 3 ಲಕ್ಷ ಜನ. 3 ಲಕ್ಷ ಜನ. ಯಾವ ರೀತಿ ಆ ಒಂದು ಫಂಕ್ಷನ್ ಆಗಿದೆ, ಯಾವ ರೀತಿ ಒಂದು ಮೆಸೇಜ್ ಹೋಗಿದೆ, ಅದನ್ನು ನೀವು ಮೊದಲು ನೋಡ್ಕೊಳ್ಳಿ. ಆವಾಗ ಗೊತ್ತಾಗ್ಬೋದು. ಏನ್ ಇವರು ಹೇಳ್ತಾ ಇದ್ರು, ಅದು ಇವತ್ತು ನಾಳೆ ಬಂದಾಗತ್ತೆ, ನಾಡದ್ದು ಬಂದಾಗತ್ತೆ, ಮುಕ್ತಾಯ ಆಗ್ತದೆ ಹೇಳಿ, ಅಲ್ವಾ? ಮುಕ್ತಾಯ ಆಗುದಾದ್ರೆ ಆ ಒಂದು ನೀವು ಇದನ್ನ ನೋಡ್ಕೊಳ್ಳಿ, ಆ ಒಂದು ವೇದಿಕೆಯನ್ನ ನೋಡ್ಕೊಳ್ಳಿ, ಆ ಒಂದು ಜನಸಮೂಹನ ನೋಡ್ಕೊಳ್ಳಿ. ಯಾವತ್ತು ನೋಡಿ, 40 ವರ್ಷದಿಂದ ಜನತಾದಳ ಮುಗೀತತೆ, ನಾಳೆ ಮುಗೀತು, ಎಲ್ಲ ಹೋದ್ರು. ಆದ್ರೆ ನಾನು ನಿಮ್ಗೆ ಬರೆದು ಕೊಡ್ತೇನೆ, ಈ ಕರ್ನಾಟಕ ರಾಜ್ಯದಲ್ಲಿ ಆಗ್ಲಿ ಅಥವಾ ಈ ರಾಷ್ಟ್ರದಲ್ಲಿ ಆಗ್ಲಿ ಜನತಾದಳವನ್ನ ಮುಗಿಸ್ಲಿಕ್ಕೆ ಯಾರಿಂದ ಸಾಧ್ಯವಿಲ್ಲ. 101%. ಅದು ಒಂದು ವೇಳೆ ನೀವು ಅದು ಮುಗಿತದೆ ಅಂತ ಇದ್ರೆ ಅದು ನಿಮ್ಮ ಭ್ರಮೆ. ನೀವು ಏನೇ ಹೇಳ್ಕೊಳ್ಳಿ, ನೀವು ಚನ್ನಪಟ್ಟಣದಲ್ಲಿ ಸೋತ್ರಿ, ಮಂಡ್ಯದಲ್ಲಿ ಗೆದ್ದದ್ದು ಹೇಗೆ? ಬಿಜೆಪಿ ಜೊತೆ ಸೇರ್ಕೊಂಡು ನೀವು ಸ್ವತಂತ್ರವಾಗಿ ಗೆಲ್ಲುವ ತಾಕತ್ತನ್ನ ಕಳ್ಕೊಂಡಿದ್ದೀರಿ ಅನ್ನೋದು ಜನರ ಮಾತುಗಳು. ಆ ಕೊನೆ ಘಟ್ಟದಲ್ಲಿ ಬಿಜೆಪಿಯ ಒಂದು ಆಡಳಿತದ ವೈಖರಿ ನಿಜವಾಗಿ ಒಂದು ನಮ್ಮ ಪಕ್ಷಕ್ಕೆ ಒಂದು ಆಘಾತ ತಂದಿದೆ. ಅದರಲ್ಲಿ 2 ಮಾತಿಲ್ಲ. ಯಾಕೆ ಹೇಳಿದ್ರೆ ಆ ಕೊನೆ ಘಟ್ಟದ ಒಂದು ಆಡಳಿತದ ವೈಖರಿ ಅದು ಒಂದು ಡಿವೈಡೆಡ್ ರೂಲ್ ಆಗಿತ್ತು, ನಿಜವಾಗಿ ಹೇಳುದಾದ್ರೆ. ಆದ್ರಿಂದ ನಮ್ಗೆ ಸ್ವಲ್ಪ ಪೆಟ್ಟು ಬಿದ್ದದು ನಮ್ಗೆ ಹೆಚ್ಚು. ನೀವು ಅದನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಆ ದಿವಸದ ಒಂದು ವಾಸ್ತುನಿಷ್ಠ ಆ ರೀತಿ ಇತ್ತು, ಆದ್ರೆ ಇವತ್ತು ಹಾಗೆಲ್ಲ. ಆದ್ರಿಂದ ಈ ರಾಜ್ಯದ ಅಲ್ಪಸಂಖ್ಯಾತರು ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಡೆದುಕೊಳ್ತಾ ಇದೆ ಅಲ್ಪಸಂಖ್ಯಾತರ ಮೇಲೆ, ಆಮೇಲೆ ನೀವು ನಮ್ಗೆ ಒಂದು ತೃತೀಯ ಪಕ್ಷವಾಗಿ ಈ ಒಂದು ಪ್ರಾದೇಶಿಕ ಪಕ್ಷ ಅಲ್ಪಸಂಖ್ಯಾತರಿಗೆ ಒಂದು ಹೆಚ್ಚಿನ ಒಂದು ಬಲವನ್ನು ತಂದುಕೊಡ್ತದೆ. ಆ ಬಲವನ್ನ ನೀವು ಉಂಟಲ್ಲ, ಅದನ್ನ ನಾಶ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ನಮ್ಮ ಈ ಒಂದು ಆಡಳಿತಕ್ಕೆ ಅದೊಂದು ಭಾರಿ ಒಳ್ಳೆಯ ಒಂದು ಅಸ್ತ್ರ. ಅದಕ್ಕೋಸ್ಕರ ದಯಮಾಡಿ ರಾಜ್ಯದ ಅಲ್ಪಸಂಖ್ಯಾತರಿಗೆ ನಾನೊಂದು ಮನವಿ ಮಾಡ್ತೇನೆ, ಯಾವತ್ತು ನೀವು ಪಕ್ಷವನ್ನ ಬಿಟ್ಟು ಹಿಂದಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡಿ. ಜೆಡಿಎಸ್ ಪಕ್ಷ ಪ್ರಾದೇಶಿಕ ಪಕ್ಷ ಅಲ್ಪಸಂಖ್ಯಾತರಿಗೆ ಒಂದು ಬೇಕೇ ಬೇಕು, ಬೇಕೇ ಬೇಕು. ವೀಕ್ಷಕರೇ, ಈವರೆಗೆ ಜೆಡಿಎಸ್ ನಾಯಕರಾದ ಶಾ ಜಮೀರ್ ಅವರು ಮಾತಾಡ್ತಾರೆ. ಸರ್, ನಿಮ್ಮ ಸಮಯವನ್ನ ನಮಗೆ ಕೊಟ್ಟಿದ್ದೀರಾ, ಧನ್ಯವಾದಗಳು. ಟಿ